ಕೆಲಸನ ಇವತ್ತಲ್ಲ ಅಂತಂದರೆ ನಾಳೆ ಮಾಡ್ಬೋದು. ಪೂಜೆಯಲ್ಲಿ ಮನೆಯಲ್ಲರೂ ಅಲ್ಲಿದ್ದಾರೆ, ನೀನೊಬ್ಬನೇ ಇಲ್ಲ ಅಂತಂದರೆ ಏನು ಚೆನ್ನಾಗಿರುತ್ತೆ ಹೇಳು? ಅದು ಹಾಗಲ್ಲ ಮೂಲ್ಯ. ಅದು ಹೇಗೆ ಬೇಕಿದ್ರು ಇರಲಿ ವೇದಾಂತ್, ಆದರೆ ಪೂಜೆ ಹೀಗೆ ನಾನು ಹೇಳ್ದಂಗೆ ಎಲ್ಲರ ಜೊತೆನೇ ಪೂಜೆ ನಡಿಬೇಕು. ನೀನಿವತ್ತು ಎಲ್ಲಿಗೂ ಹೋಗಂಗಿಲ್ಲ, ನಾನು ನೀನು ಎಲ್ಲಿಗೂ ಹೋಗಕ್ಕೆ ಬಿಡಲ್ಲ. ಅಮೂಲ್ಯ ಏನೇನು ಪರಿಸ್ಥಿತಿ ಅರ್ಥ ಆಗಲ್ಲ, ನಾನು ಅರ್ಥ ಮಾಡಿಸೋದಕ್ಕೂ ಸಾಧ್ಯ ಆಗಲ್ಲ. ಹಲೋ, ಏನು ಮುಖ ನೋಡ್ತಿದ್ಯಾ? ನಡಿ. ಇದು ಒಳ್ಳೆ ಗಂಡನ ಲಕ್ಷಣ ಅಂದರೆ. ಬಾ ಬಾ. ಅಮೂಲ್ಯ ಎಮೋಷ್ನಲ್ ಫೂಲ್ ಆಗಿರ್ಬೋದು, ಆದರೆ ವೇದಾಂತ್ ತುಂಬಾ ಪ್ರಾಕ್ಟಿಕಲ್. ಅವನು ಅವಳ ಮಾತನ್ನು ಕೇಳದೆ ಹೊರಟಿದ್ರೆ ಅಮೂಲ್ಯ ಮೇಡಮ್, ನೀವು ನಿಜವಾಗ್ಲೂ ಬಾಸ್ನ ಕರ್ಕೊಂಬಂದ್ರಾ? ಈ ಅಮೂಲ್ಯ ಅಂದ್ರೆ ಏನ್ ತಮಾಷೆನಾ? ಏನಿಂದು ಫ್ಯಾಮಿಲಿ ಬೇಜಾರು ಮಾಡ್ಕೊಳ್ತಾರೆ, ಅದು ಇದು ಅಂತ ಎಮೋಷನ್ ಬ್ಲಾಕ್ ಮೇಲ್ ಮಾಡಿ ಈಗ ಅಮೂಲ್ಯ ಅಂದ್ರೆ ತಮಾಷೆ ಅಂತ ಬಿಲ್ಡಪ್ ತೊಗೊಳ್ತೀಯ. ನೋಡು, ಕರೆಕ್ಟಾಗಿ ಮಾತಾಡು. ಏನ್ ಕರೆಕ್ಟಾಗಿ ಮಾತಾಡಿದ್ದು? ಈಗ ನೀವಿಬ್ರು ಮತ್ತೆ ಹೊಸ ಜಗಳ ಶುರು ಮಾಡಬೇಡಿ. ನೀವಿಬ್ರು ಅಂತ ನಾನು ಬೈ ಮಿಸ್ಟೇಕ್ ಹೇಳ್ಬಿಟ್ಟೆ. ಬಜಾರಿ ಜಾಸ್ತಿ ಸ್ಕೋಪ್ ತಗೋಬೇಡ ಕಣೆ. ದಟ್ಸ್ ರೈಟ್. ಅಣ್ಣ, ನಿನ್ ಕೆಲಸ ಮುಗಿತಾ? ಧ್ರುವ, ಅಮೂಲ್ಯ ಹೋಗಿ ವೇದಾಂತ್ನ ಕರ್ಕೊಂಡು ಬಂದ ತಾನೆ, ಮತ್ತೆ ಕೆಲಸದ ವಿಚಾರ ನೆನಪು ಮಾಡ್ತಿದ್ಯಾ? ಅವನು ನಮ್ಮ ಜೊತೆನೇ ಇರಲಿ. ಏನು ಇವ್ರು ಹಿಂಗೆಲ್ಲ ಉಲ್ಟಾ ಹೊಡ್ತಿದ್ರಲ್ಲ? ಮಿಕ್ಕಿ ಬರಲಿ, ಮೊದಲು ಕ್ಯಾರೆಕ್ಟರ್ ಚೇಂಜ್ ಮಾಡಿರೋದನ್ನ ಅವನು ತಿಳಿಸ್ಬೇಕು. ಏನು ಸಾಹೇಬ್ರು ಬಹಳ ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಕ್ರೈಮ್ ಪಾರ್ಟ್ನರ್ ಎಲ್ಲಿ ಅಂತ? ಅಲ್ಲಿ ಅಲ್ಲಿದೆ ಮರ್ಯಾದೆ ಪೂಜೆಲಿ ಕೂತ್ಕೊಂಡ್ರೆ ಸರಿ. ಆರ್ತಿ, ನೀನು ಹೋಗಿ ವಿಕ್ರಾಂತ ಕರ್ಕೊಂಡು ಬಾ. ಆದ್ಯ ಅದಿತಿ ಎಲ್ಲ ಎಲ್ಲಿ ಹೋದ್ರು? ಧ್ರುವ, ಹೋಗಿ ಕರ್ಕೊಂಡು ಬಾ. ವೇದಾಂತ್ ಅದು ಬಿಟ್ರೆ ಮತ್ತೆ ಅಲ್ಲಿ ಅಲ್ಲಿಯಾಕೆ ಹೋಗ್ಬಿಡ್ತಾನೆ, ನಾನು ಹೋಗಿ ಕರ್ಕೊಂಡ್ಬಿಡ್ತೀನಿ ರೀ. ಅಮ್ಮ ನೀವು ಕೊಡಿ, ನಾನು ರೆಡಿ ಮಾಡ್ತೀನಿ. ವೇದಾಂತ್ ಅವರು ಇದೇ ಸಮಯಕ್ಕೆ ಬರ್ತೀನಿ ಅಂತ ಹೇಳ್ತಿದ್ರು, ಯಾಕೋ ಇನ್ನೂ ಬರಲಿಲ್ಲ? ವೇದಾಂತ್ ಅವರು ಕಾಲ್ ರಿಸೀವ್ ಮಾಡ್ತಿಲ್ಲ. ಹಾಂ, ಅವ್ರ PA ಕಾಂತ ಅವರಿಗೆ ಕಾಲ್ ಮಾಡಿದರೆ ಗೊತ್ತಾಗ್ಬೋದು. ಇವ್ರು ಯಾಕೆ ನನಗೆ ಕಾಲ್ ಮಾಡ್ತಾ ಇದ್ದಾರೆ? ಹಲೋ, ಹೇಳಿ ಸ್ವಾಮಿಗಳೇ. ಹಾಂ, ಕಾಂತ ಅವರೇ, ನಿಮ್ಮ ಬಾಸ್ ಬರ್ತೀನಿ ಅಂತ ಹೇಳ್ತಿದ್ರು, ಇನ್ನೂ ಬರಲಿಲ್ಲ. ಕಾಲ್ ಬೇರೆ ಕಟ್ ಮಾಡ್ತಾ ಇದ್ದಾರೆ. ಬಾಸು ಇವತ್ತು ಹೋಗೋಕ್ಕಾಗುತ್ತಾ? ಸ್ವಾಮಿಗಳೇ, ಇವತ್ತು ನಮ್ಮ ಬಾಸು ಒಂದು ಇಂಪಾರ್ಟೆಂಟ್ ಪೂಜೆ ಕೂತ್ಕೋತಾ ಇದ್ದಾರೆ. ಅವರು ನಾಳೆ ಬರ್ತಾರೆ. ಪೂಜೆ ಮುಗಿಸಿದ ತಕ್ಷಣ ಅವ್ರ ಕಡೆಯಿಂದ ನಿಮಗೆ ಕಾಲ್ ಮಾಡಿಸ್ತೀನಿ. ಕಾಂತ ಅವರೇ, ಇವತ್ತು ನಮ್ಮ ಟೈಮ್ ವೇಸ್ಟ್ ಆಯ್ತು ತಾನೆ? ನೀವು ಮೊದಲೇ ಹೇಳಿದರೆ ನಾವು ಬೇರೆ ಪೂಜೆನಾದರೂ ವಹಿಸ್ಕೊತಿದ್ವಿ. ಸ್ವಾಮಿಗಳೇ, ತಲೆ ಕೆಡಿಸ್ಕೊಬಿಡಿ. ಬೇಕಿದ್ರೆ ಇವತ್ತು ನಾಳೆ ಎರಡರದ್ದು ಸೇರಿ ದಕ್ಷಿಣೆ ತಗೊಳ್ಳಿ. ಸರಿ.
ನಾನು ಯಾವ ತಪ್ಪು ಮಾಡಿಲ್ಲ ಅವತ್ತಿನ ನನ್ನ ನಿರ್ಧಾರ ಸರಿಯಾಗೇ ಇತ್ತು. ನಾಳೆ ವೇದನ್ ಶ್ರಾದ್ದ ಮಾಡೋಕ್ಕೆ ಹೋಗ್ತಾನೆ. ವಿಕ್ರಾಂತ್ ಧ್ರುವ ಅದನ್ನು ಕಣ್ಣಾರೆ ನೋಡೋ ಥರ ಮಾಡ್ತೀನಿ. ಹಲೋ ಪುರೋಹಿತ್ರೆ, ನಮಸ್ಕಾರ. ಕ್ಷಮಿಸಿ, ನಾನು ಇವತ್ತು ಬರ್ತೀನಿ ಅಂತ ಹೇಳಿದ್ದೆ, ಆದರೆ ಮನೇಲಿ ಏನೋ ಪ್ರಾಬ್ಲಮ್ ಆಯಿತು, ಹಾಗಾಗಿ ಬರೋದಕ್ಕಾಗಲಿಲ್ಲ. ಅಮ್ಮ ಅಪ್ಪನ ಶ್ರಾದ್ದ ನಾನು ಇವತ್ತವರೆಗೂ ಮಾಡೇ ಇಲ್ಲ. ಮನೇಲಿ ಹಿರಿಮಗಾಗಿ ಶ್ರಾದ್ದ ಮಾಡಬೇಕಾಗಿರೋದು ನನ್ನ ಕರ್ತವ್ಯ. ಇಷ್ಟು ವರ್ಷ ಕಾರಣಾಂತರಗಳಿಂದ ಅದು ನನಗೆ ಮಾಡೋದಕ್ಕಾಗಲೇ ಇಲ್ಲ. ಆದರೆ ನಾಳೆ ಯಾವುದೇ ಕಾರಣಕ್ಕೂ ಇದನ್ನು ಮಿಸ್ ಆಗಬಾರ್ದು. ನಾಳೆ ಖಂಡಿತವಾಗೂ ಬಂದು ನಿಮ್ಮನ್ನು ಭೇಟಿ ಆಗ್ತೀನಿ. ಅದಕ್ಕೆ ಏನೇನು ತಯಾರಿ ಮಾಡ್ಕೋಬೇಕು ನೀವು ಮಾಡಿಕೊಡಿ. ನಾಳೆ ಮನೆಯಿಂದ ಆಚೆ ಹೇಗೆ ಹೋಗೋದು? ಸುಮ್ಮನೆ ಆಚೆ ಹೋದರೆ ಯಾಕೆ, ಎಲ್ಲಿಗೆ ಅಂತ 100 ಪ್ರಶ್ನೆ ಕೇಳ್ತಾರೆ. ಶ್ರಾದ್ದ ಮಾಡೋದಕ್ಕೆ ಹೋಗ್ತಿದ್ದೀನಿ ಅಂತ ಖಂಡಿತವಾಗ್ಲೂ ಹೇಳೋದಕ್ಕಾಗಲ್ಲ. ಏನು ಮಾಡೋದು? ಟು ಮ್ಯಾನೇಜ್ ಸಮ್ ಹೌ. ಅಗ್ರಜ, ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಬೆಳಿಗ್ಗೆ ಪೂಜೆ ನಡಿಬೇಕಾದ್ರೆ ನಾನು ನಿನ್ನ ಅಬ್ಸರ್ವ್ ಮಾಡಿದೆ. ನೀನು ಬೇರೆ ಏನೋ ಯೋಚನೆ ಮಾಡ್ತಿದ್ಯಾ ಅಂತ ಅನ್ನಿಸ್ತು. ಜೀವಕ್ಕೆ ಜೀವ ಕೊಡೋಕೆ ತಮ್ಮ ನಾನು. ಮನ್ಸಲ್ಲಿ ಏನೋ ಒಬ್ಬನೇ ಇಟ್ಕೊಂಡು ಯಾಕೆ ಕೊರಗ್ತೀಯ? ನನ್ನ ಹತ್ರ ಶೇರ್ ಮಾಡ್ಕೊ. ನಾನು ಯೋಚನೆ ಮಾಡ್ತಿರೋ ನಿಜನ ವಿಕ್ರಾಂತ್, ಆದರೆ ಅದು ನನಗೆ ಹೇಳ್ಕೊಡೋದಕ್ಕಾಗಲ್ಲ. ತೀರಾ ನಿನ್ನ ತಮ್ಮನ್ನ ಹೊರಗಡೆ ಒಂಥರ ನೋಡೋಕೆ ಹೋಗ್ಬೇಡ ಅಗ್ರಜ. ನಾನು ನಿನ್ನ ತಮ್ಮ, ಯಾವಾಗಲೂ ನಿನ್ನ ಹಾರ್ಟಲ್ಲೇ ಇರಬೇಕು ಅಂತ ಯೋಚನೆ ಮಾಡ್ತೀನಿ. ವಿಕ್ರಾಂತ್, ನಾನಿನ್ನ ಯಾವತ್ತೂ ದೂರ ಮಾಡ್ಕೊಡೋದಿಲ್ಲ. ನೀನೇ ನನ್ನಿಂದ ದೂರ ಹೋಗಬೇಕು ಅಂದರೂ ನಾನಿನ್ನ ಬಿಡೋದಿಲ್ಲ. ನಿನ್ನ ಮನಸ್ಸಲ್ಲಿ ಏನೋ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಕೇಳಿದ್ರು ನೀನು ಹೇಳಿಲ್ಲ, ಅಥವಾ ನಾನು ಫೋರ್ಸ್ ಮಾಡಿದ್ರು ನೀನು ಹೇಳಲ್ಲ ಅಂತಲೂ ಚೆನ್ನಾಗಿ ಗೊತ್ತು. ಬಟ್ ಇದ್ರ ಉದ್ದೇಶ ಏನು ಅಂತ ನನಗೆ ಗೊತ್ತಾಗಬೇಕು. ವಿಕ್ರಾಂತ್, ನೀನು ಅಂದ್ಕೊಂಡಿರೋ ಥರ ಏನು? ನಾಳೆ ನನಗೊಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದಕ್ಕೆ ನಾನು ಒಬ್ಬನೇ ಹೋಗಬೇಕು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಸುಮ್ಮನೆ ನಮ್ಮ ಮೇಲೆ ಡೌಟ್ ಪಟ್ಟು ವಿನಾಕಾರಣ ಪ್ರಶ್ನೆಗಳನ್ನ ಕೇಳೋದಕ್ಕೆ ಹೋಗ್ಬೇಡ. ನೀನು ಅಗ್ರಜ ಏನೇ ಮಾಡಿದ್ರು ಕರೆಕ್ಟಾಗಿ ಮಾಡ್ತಾರೆ ಅಂತ ನಿನ್ನ ನಂಬಿಕೆ ಇದೆ ತಾನೆ? ಅಗ್ರಜ, ನೀನು ಹೇಳಿದ ಮೇಲೆ ಮುಗೀತು. ನಿನ್ನ ತಮ್ಮ ಅದನ್ನು ಕ್ವೆಶ್ಚನ್ ಮಾಡಲ್ಲ, ನೆನಪು ಮಾಡ್ಕೊಳ್ಳಲ್ಲ. ನಿನ್ನ ತಮ್ಮನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ವಾ? ಸೊ ಡೋಂಟ್ ವರಿ. ಗೊತ್ತಿರೋದಕ್ಕೆ ತಾನೇ ಹೇಳ್ತಿರೋದು. ಆ್ಯಂಡ್ ಬೈ ದ ವೇ ವಿಕ್ರಾಂತ್, ನಾಳೆ ನಾನು ಹೊರಗಡೆ ಹೋದಾಗ ನೀವು ಪ್ಲೀಸ್ ಇವನ್ನೆಲ್ಲ ಮ್ಯಾನೇಜ್ ಮಾಡ್ತೀಯಾ? ಡೆಫಿನೆಟ್ಲಿ ಅಗ್ರಜ, ಡೋಂಟ್ ವರಿ. ನಾನು ಇಲ್ಲೆಲ್ಲ ಮ್ಯಾನೇಜ್ ಮಾಡ್ತೀನಿ. ಗುಡ್ ನೈಟ್. ಛೋಟಾ ಬಾಸ್, ಈ ಮ್ಯಾಚ್ಗೆ ನಾನೇ ಅಂಪೈರು. ಡೋಂಟ್ ವರಿ, ಈ ಸತಿ ಮ್ಯಾಚ್ ನೀವೇ ಗೆಲ್ಲೋದು. ಲಾಸ್ಟ್ ಇಯರ್ ನಾವು ಕ್ರಿಕೆಟ್ ಆಡಿದಾಗ ನೀವು ನಮ್ಮನ್ನ ಗೆಲ್ಸಿದ್ನ ಇನ್ನೂ ನೆನಪಿದೆ. ಹೋಗಿ ಬಾಲ್ ತಗೊಂಡ್ಬಂದ್ರಿ. ಬಾಲ್ ಬಿಡಿ, ಬ್ಯಾಟ್ ಬಂತ ನೋಡಿ. ಏ ಧ್ರುವ, ಬ್ಯಾಟ್ ಸಿಕ್ತೇನೋ? ವಿಕಿ, ಬ್ಯಾಟ್ ಸಿಕ್ಕಿಲ್ಲ. ಇದೋಕೆನಾ? ಏ, ಚಿಕ್ಕ ವಯಸ್ಸಲ್ಲಿ ಅದರಲ್ಲೇ ತಾನೇ ಆಡ್ತಿದ್ವಿ ನಾವು. ಮ್ಯಾನೇಜ್ ಮಾಡೋಣ ಬಿಡು. ಛೋಟಾ ಬಾಸ್, ಬಾಲ್ ಸಿಗ್ಲಿಲ್ಲ, ಕಲ್ಲು ಓಕೆನಾ? ರೀ ಕಾಂತ, ಅದೇ ಕಲ್ಲಲ್ಲಿ ನೀನು ಹೊಡ್ಸಾಯಿಸ್ತೀನಿ. ಬಾಲ್ ತಗೊಂಬಂದ್ರಿ. ಬಾಲ್ ಮಾತ್ರ ಚೆನ್ನಾಗಿ ಕ್ಯಾಚ್ ಹಿಡಿತೀರಾ ಬಿಡಿ. ಹುಡುಗೀರಂದ್ರೇನೆ ಆಗದೆ ಇರೋ ನಮ್ಮ ಬಾಸ್ನೇ ನಮ್ಮ ಮೇಡಮ್ ಕ್ಯಾಚ್ ಹಾಕೊಂಡಿದ್ದಾರೆ. ಎಲ್ಲ ಅವ್ರ ಆಶೀರ್ವಾದ. ನಾನೆಲ್ಲ ಆಟ ಆಡಲ್ಲಪ್ಪ. ಅಡುಗೆ ಮನೇಲಿ ಮಾಡಕ್ಕೆ ಎಷ್ಟು ಕೆಲಸ ಇದೆ ಗೊತ್ತಾ? ನಾನು ಹೋಗ್ತೀನಿ. ಬೆಂಗಳೂರು ಬಿಟ್ಟು ನಮ್ಮೂರಿಗೆ ಬಂದಿದ್ದೀವಿ. ಇಲ್ಲಿ ಎಂಜಾಯ್ ಮಾಡಿದೆ ಹೇಗೆ? ಬನ್ನಿ ಆಟ ಆಡೋಣ. ಆರ್ತಿ, ಕೆಲಸ ಮಾಡೋದಿದ್ದಿದೆ, ಆಚೆ ಬಂದಾಗ ಸ್ವಲ್ಪ ಎಂಜಾಯ್ ಮಾಡಬೇಕು. ನಾನಂತೂ ರೆಡಿಪ್ಪ. ನಾನೇ ಟೀಮು. ಏಯ್, ರೌಡಿ ಅದಕ್ಕೆ ನಮ್ಮ ಟೀಮು. ಈ ಸಲ ಕಪ್ ನಮ್ದೇ. ಬಾಯ್ಲೆ ಸರಿ, ಮತ್ತೆ ಇನ್ನೂ ಏನು ನೋಡ್ಸಿದ್ದೀರಾ? ಟಾಸ್ ಹಾಕಿ ಬೇಗ. ಶ್ರೀಕಾಂತ, ಬಾಲ್ ಕೊಡಿ. ತಗೊಳ್ಳಿ, ಇಟ್ಕೊಳ್ಳಿ ಬಾಲ್. ರೀ, ಒಂದು ನಿಮಿಷ ಇರ್ರಿ. ಹೆಡ್ಸೋ ಟೈಲ್ಸೋ ಅಂತ ಫಸ್ಟ್ ಡಿಸೈಡ್ ಮಾಡಿ. ಹಾಂ, ಹೆಡ್ಸು.
ಪರವಾಗಿಲ್ಲ, ನಾವೇ ಬೌಲಿಂಗ್ ಮಾಡ್ತೀವಿ. ಕಮಾನ್. ಓಕೆ, ಇವಾಗ ಆಟ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಅಲರ್ಟ್ ಆಗಿರಿ. ಫಸ್ಟ್ ಬಾಲು ಗ್ರೇಸ್ ಇರುತ್ತೆ, ಪಿಚ್ ಕ್ಯಾಚು ಔಟ್ ಇರುತ್ತೆ. ಓಕೆ, ರೆಡಿ? ಧ್ರುವ ಬಾರ. ನೋಡಿ ನದ್ನಿ, ನಿನ್ನ ನನ್ನ ಟೀಮು. ಹುಷಾರು, ಅಲರ್ಟ್ ಆಗಿರೋ. ಪಿಚ್ ಕ್ಯಾಚ್ ಔಟ್. ಫೋರ್. ಜಸ್ಟ್ ಮಿಸ್. ಓಕೆ, ಸತಿ ಪಕ್ಕಾ ಔಟ್ ಮಾಡ್ತೀನಿ. ಜೈ ಬಜರಂಗಿ. ಔಟ್. ಪಿಚ್ ಕ್ಯಾಚ್ ಔಟ್ ಇಲ್ಲ, ನಾನೇ ಆಡ್ತೀನಿ. ನೋಡಿ ನದ್ನಿ, ನೀನೇ ಔಟ್ ಮಾಡಿಸ್ಬೇಕು ಇವಾಗ. ಹೈ ಕ್ಲಾಸ್ ಹುಡುಗಿಗೆ ಬೈಪಾಸ್ ರೋಡಿಗೆ ಆ ಅಂತ ಕರೆದ ಇರ್ಲಿ ಹೇಳಪ್ಪ. ಕ್ಷಮಿಸಿ ಪುರೋಹಿತ್ರೆ, ಬರೋದಕ್ಕೆ ಸ್ವಲ್ಪ ತಡ ಆಗೋಯ್ತು. ನಿನ್ನೆ ಕೂಡ ನಿಮ್ಮನ್ನು ಭೇಟಿ ಮಾಡೋದಕ್ಕಾಗಲಿಲ್ಲ. ಪರವಾಗಿಲ್ಲ, ನಿನ್ನೆ ಮಾಡ್ಲಿಕ್ಕಾಗ್ತಿದ್ರೆ ಇವತ್ತು ಮಾಡಿದ್ರಾಯ್ತು. ಇವಾಗ ಈ ಪಂಚಶಲ್ಯನ ಇಟ್ಕೊಂಡು ಸಮುದ್ರಕ್ಕೆ ಹೋಗ್ಬಿಟ್ಟು ಕೈಕಾಲು ತೊಳ್ಕೊಂಡು ಬನ್ನಿ. सत्यम ओम तत्सवितुर्वरेण्यं भर्गो देवस्य धीमहि धियो यो नः प्रचोदयात्। ओमापः ज्योतिरसः अमृतब्रह्मा समस्त अपवित्रः पवित्रो वा सर्वावस्थां गतोऽपि वा यस्मरेते पुण्डरीकाक्षं समाह्य अभ्यन्तरश्रुतिः। ಛೋಟಾ ಬಾಸ್, ಸುಹಾಸಿನಿ ಮೇಡಮ್ ಒತ್ತಾಯ ಮಾಡಿ ಒಳ್ಳೆ ಸ್ಪಾಟ್ಗೆ ಕಳಿಸಿದ್ದಾರೆ. ಬುದ್ಧಿ ಎಲ್ರಿ ಬಿಡ್ತೀರಾ? ಪ್ರಕೃತಿ ನೋಡಿ ಎಂಜಾಯ್ ಮಾಡ್ರಿ. ನೋಡಿ ಆ ಸಮುದ್ರ ನೋಡಿ, ಆ ಐಲ್ಯಾಂಡ್ ನೋಡಿ, ಈ ಬಂಡೆಕಲ್ ನೋಡಿ, ನೋಡಿ ಎಲ್ಲರೂ ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾರೆ. ಓ, ಯಾರೋ ಫಿಶಿಂಗ್ ಬೇರೆ ಮಾಡ್ತಿದ್ದಾರೆ. ಅಲ್ಲಿ
ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದಕ್ಕೆ ನಾನು ಒಬ್ಬನೇ ಹೋಗಬೇಕು. ವಿಕ್ರಾಂತ್, ಎಲ್ಲರನ್ನೂ ಕರ್ಕೊಂಡು ಶಶಿ ತೀರ್ಥ ಬೀಚ್ ಹೋಗು. ಆ ಸ್ಪಾಟ್ ತುಂಬ ಚೆನ್ನಾಗಿದೆ. ಏ ಧ್ರುವ, ಮಾನಸಂ ವಾಚಿಕಂ ಪಾಪಂ ಕರ್ಮಣ ತುಂಬ ದೂರ ನಿಂತಿರೋದ್ರಿಂದ ಏನು ಸರಿಯಾಗಿ ಕಾಣಿಸ್ತಿಲ್ಲ. ಆ ವಿಕ್ರಾಂತ ಧ್ರುವ ಶ್ರಾದ್ದ ಮಾಡೋದನ್ನ ನೋಡ್ತಾರೆ. ಛೇ, ಈ ವಿಕ್ರಾಂತ ಧ್ರುವ ಇನ್ನೂ ಬಂದಿಲ್ಲ. ನಾನೇ ಚೆಕ್ ಮಾಡ್ತೀನಿ. ನೋಡಿ, ನಿಮ್ಮ ತಂದೆ ತಾಯಿ ಶ್ರಾದ್ದ ಮುಗೀತು. ಈ ಪಿಂಡನ ಸಮುದ್ರಕ್ಕೆ ಬಿಟ್ಟರೆ ತಂದೆ ತಾಯಿಗೆ ತಲುಪುತ್ತೆ. ಎರಡೂ ಕೈಯಲ್ಲಿ ಇದನ್ನು ತಗೊಳ್ಳಿ. ವೇದಾಂತ, ನಾನಿನ್ನೂ ಬದುಕಿದ್ದೀನಿ. ಹೆತ್ತ ತಾಯಿ ಬದುಕಿರುವಾಗಲೇ ಪಿಂಡ ಬಿಟ್ಟರೆ ಮಕ್ಳಿಗೆ ಒಳ್ಳೇದಾಗಲ್ಲ. ನೀನು ನನ್ನ ಪಿಂಡ ಬಿಟ್ಟರೆ ನಿನಗೆ ಒಳ್ಳೇದಾಗಲ್ಲ ವೇದಾಂತ.